ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ಸಕಲ ರಾಜ್ಯವನುಳಿದು ಇವರು ಕಾಮ್ಯಕ ಮಹಾವನದೊಳಗೆ ಕೀಚಕ ಕುಲಾಂತಕ ಕೆಡಹಿದನು. ಕಿಮ್ಮೀರ ದಾನವನ ಸಕಲ ರಾಜ್ಯವನುಳಿದು ಇವರು ಕಾಮ್ಯಕ ಮಹಾವನದೊಳಗೆ ಕೀಚಕ ಕುಲಾಂತಕ ಕೆಡಗಿದನು. ಕಿಮ್ಮೀರ ದಾನವನ. ಗುರುಭ್ಯೋ ನಮಃ. ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ ಮೊದಲನೇ ಸಂಧಿ ಆರಂಭವಾಗ್ತಾ ಇದೆ. ಸೂಚನಾ ಪದ್ಯದಲ್ಲಿ ಕವಿ ತಿಳಿಸ್ತಾ ಇದ್ದಾನೆ, ಪಾಂಡವರು ಜೂಜಿನಲ್ಲಿ ಎಲ್ಲವನ್ನು ಸೋತರು, ರಾಜ್ಯವನ್ನೆಲ್ಲ ಎಲ್ಲವನ್ನ ಕಳ್ಕೊಂಡಿದ್ದರಿಂದ ಎಲ್ಲವನ್ನೂ ಕೂಡ ಕೌರವನಿಗೆ ಬಿಟ್ಬಿಟ್ಟು ಅವರು ಕಾಮ್ಯಕ ಮಹಾವನಕ್ಕೆ ಬಂದಾಗ ಅಲ್ಲಿ ಕೀಚಕ ವಂಶವನ್ನ ನಾಶ ಮಾಡಿದಂತಹ ಭೀಮಸೇನ ಕಿಮ್ಮೀರನೆಂಬ ದಾನವನನ್ನು ಸಂಹಾರ ಮಾಡಿದ ಅನ್ನೋದು ಸಂಗ್ರಹವ ಕಥೆ. ಆದರೆ ಇಲ್ಲಿ ಅನೇಕ ವಿಷಯಗಳೆಲ್ಲ ಬರುತ್ತೆ. ಅಕ್ಷಯ ಪಾತ್ರೆಯನ್ನು ಅವನು ಹೊಂದೋದು, ತನ್ನ ಪರಿವಾರದವನ್ನು ಸಮಾಧಾನ ಮಾಡೋದು. ಆದರೆ ಮುಖ್ಯವಾಗಿ ಕಿಮ್ಮೀರನ ವಧೆ ಈ ಒಂದು ಸಂಧಿಯಲ್ಲಿ ನಡೆಯುತ್ತೆ. ಕೇಳು ಜನಮೇ ಜಯ ಧರಿತ್ರಿ ಪಾಲ ಗಂಗಾ ತೀರದಲ್ಲಿ ಭೂಪಾಲಕರು ಗುರು ಭೀಷ್ಮ ವಿದುರಾದ್ಯಾಖಿಲ ಬಾಂಧವರ ಬೀಳು ಕೊಟ್ಟರು. ಗಜಪುರದ ಜನಜಾಲವನ್ನು ಕಳುಹಿದರು. ವಿದುರಾದ್ಯಖಿಲ ಬಾಂಧವರ ಬೀಳು ಕೊಟ್ಟರು. ಗಜಪುರದ ಜನಜಾಲವನ್ನು ಕಳುಹಿದರು. ಗಂಗಾ ಕೂಲದುತ್ತರ ಭಾಗದಲ್ಲಿ ಮಾಡಿದರು ವಿಕ್ರಮವ. ವೈಶಂಪಾಯನರು ಜನಮೇಜಯನಿಗೆ ತಿಳಿಸ್ತಾ ಇದ್ದಾರೆ, ನಿಮ್ಮ ಪೂರ್ವಜರಾದಂತಹ ಪಾಂಡವರು ಭೂಮಿ ಪಾಲಕರು, ಆದರೆ ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರು ಕಾಡಿಗೆ ಹೊರಟಾಗ ದ್ರೋಣರು, ಭೀಷ್ಮರು, ವಿದುರನೇ ಮುಂತಾದಂತಹ ಎಲ್ಲ ಬಂಧು ಬಾಂಧವರು ಬಂದು ಅವರನ್ನು ಬೀಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಬಹಳ ದುಃಖ ತಪ್ತರಾಗಿದ್ದಾರೆ. ಆದರೆ ಧರ್ಮರಾಜ ಈ ಒಂದು ವನವಾಸದ ಪ್ರತಿಜ್ಞೆಯನ್ನು ಪಾಲನೆ ಮಾಡೋದಕ್ಕೋಸ್ಕರವಾಗಿ ಅವನು ಅವರೆಲ್ಲರನ್ನು ಬೀಳ್ಕೊಟ್ಬಿಟ್ಟಿದ್ದಾನೆ. ಆಮೇಲೆ ಹಸ್ತಿನಾಪುರದ ಆ ಒಂದು ಜನಜಾಲ ಎಲ್ಲವೂ ಕೂಡ ಬರ್ತಾ ಇದೆ. ಅಂದರೆ ಅನೇಕ ಜನ ಪುರದ ಪ್ರಮುಖರು ಎಲ್ಲರೂ ಕೂಡ ಅವನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನೀವೆಲ್ಲ ಹೋಗಿ, ನಾವು 13 ವರ್ಷ ಅಷ್ಟೇ, ಅದು ಕಳೆದ ಕೂಡಲೇ ನಾವು ಪುನಃ ನಿಮ್ಮ ದರ್ಶನಕ್ಕೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವರನ್ನೆಲ್ಲೂ ಕಳಿಸಿದ್ದಾನೆ. ಆಮೇಲೆ ಗಂಗಾ ನದಿಯ ಉತ್ತರ ಭಾಗದಲ್ಲಿ ಪ್ರಯಾಣವನ್ನ ಆರಂಭ ಮಾಡಿದ್ದಾರೆ. ಅಗ್ಗದ ಮಂಡಲೇಶ್ವರರು ಒಲಿದು ಸಾಕಿದ ರಾಜಪುತ್ರರು ಹಲವು ಮನ್ನಣೆಯ ಬಲುಭಟರು ಭಾಗತ್ತರದ ನಿಶ್ಚಲ ನಿಯೋಗಿಗಳು ಆಶ್ರಮಿಗಳು ಅಗ್ಗರಯ ವಿಪ್ರಸ್ತೋಮ ಬಂದುದು ಕೋಟಿ ಸಂಖ್ಯೆಯಲಿ ಎಲ್ಲರನ್ನೂ ಕೂಡ ನೀವು ಎಲ್ಲ ವಾಪಸ್ ಹೋಗಿ, ನಾವು ಕಾಡಿಗೆ ಹೋಗಿ ಮತ್ತೆ ನಿಮ್ಮ ದರ್ಶನಕ್ಕೆ ಬರ್ತೀನಿ ಅಂತಂದ್ರೆ ಯಾರೂ ಕೂಡ ಅವರನ್ನ ಒಪ್ಕೋತಾನೆ ಇಲ್ಲ.
ಇಲ್ಲ ಇಲ್ಲ ನಾವು ನಿಮ್ ಜೊತೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಹಾ ಮಂಡಲೇಶ್ವರರು ಮತ್ತೆ ಅವರು ಎಲ್ಲ ರಾಜಪುತ್ರರನ್ನೆಲ್ಲ ವಿಶೇಷವಾಗಿ ಪಾಲನೆ ಮಾಡ್ತಾ ಇದ್ರು. ಆ ರಾಜಪುತ್ರರು ಮಹಾ ಪರಾಕ್ರಮಿಗಳಾದಂತಹ ಯೋಧರು ಮತ್ತೆ 72 ನಿಶ್ಚಲ ನಿಯೋಗಿಗಳು ಅಂತ ನಮ್ಮ ಕುಮಾರವ್ಯಾಸ ಉತ್ತರ ಕರ್ನಾಟಕದವನು. ಆದ್ದರಿಂದ ಸ್ವಲ್ಪ ಮರಾಠಿ ಮಿಶ್ರವಾಗಿ 72 ಅಂತ ಹೇಳ್ಬೇಕಾಗಿತ್ತು. 70 ಅಂತಂದ್ರೆ 70, 72 ಅಂದ್ರೆ 72 ಅಂತ. ಅಂದ್ರೆ ಅರಮನೆಯಲ್ಲಿ ಕೆಲಸ ಮಾಡುವುದಕ್ಕೆ 72 ತರಹ ಜವಾಬ್ದಾರಿ ಇರುತ್ತೆ ಅಂತ. ಅದರಲ್ಲಿ ಸೈನ್ಯವನ್ನು ನೋಡ್ಕೊಳ್ಳೋರು ಇರಬಹುದು, ಹಣಕಾಸಿನ ವಿಚಾರ ಇರಬಹುದು, ಅರಮನೆಯ ಒಳಗಿನ ವ್ಯವಸ್ಥೆ ನೋಡ್ಕೊಳ್ಳೋರು ಇರಬಹುದು, ಮತ್ತೆ ಪುರೋಹಿತರು, ಜೋಯಿಸರು, ಆಮೇಲೆ ಸಂಗೀತಗಾರರು, ನರ್ತನ ಮಾಡುವವರು, ಮತ್ತೆ ಬೇರೆ ಬೇರೆ ವೃತ್ತಿಯವರು, ಅರಮನೆಗೆ ಬೇಕಾದಂತಹ ಏನೇನು ಪದಾರ್ಥಗಳಿದೆ ಅದೆಲ್ಲ ಮಾಡುವಂತಹ ಎಲ್ಲ ವೃತ್ತಿಯವರು, ಹೀಗೆಲ್ಲವೂ ಸೇರಿದ್ರೆ ಒಟ್ಟು 72 ತರಹ ಜವಾಬ್ದಾರಿ ಇತ್ತಂತೆ. ಆ 72 ತರಹ ಜವಾಬ್ದಾರಿಯನ್ನು ಕೊಟ್ಟಂತ ಪ್ರಮುಖರು ಯಾರಿದ್ರು ಅವರೆಲ್ಲರೂ ಕೂಡ ಅವರ ಜೊತೆಗೆ ಬಂದಿದ್ದಾರೆ. ಇಲ್ಲ ಇಲ್ಲ ನಾವು ಕೂಡ ನಿಮ್ ಜೊತೆಗೆ ಬರ್ತೀವಿ ಅಂತ. ಮತ್ತು ಅದರ ಜೊತೆಯಲ್ಲಿ ಅನೇಕ ಜನ ಬ್ರಾಹ್ಮಣ ಪ್ರಮುಖರು, ವಿದ್ಯಾವಂತರು ಅವರು ಕೂಡ ಧರ್ಮರಾಜ ನೀನು ಎಲ್ಲಿರ್ತೀಯೋ ನಾವು ಅಲ್ಲಿಗೆ ಬರ್ತೀವಿ ಅಂತ ಹೀಗೆ ಅಸಂಖ್ಯಾತ ಸಂಖ್ಯೆಯಲ್ಲಿ, ಕೋಟಿ ಸಂಖ್ಯೆಯಲ್ಲಿ ಅಂದ್ರೆ ಬಹಳ ಹೆಚ್ಚು ಅಂತ ತುಂಬಾ ಜನರು ಧರ್ಮರಾಜನನ್ನ ಹಿಂಬಾಲಿಸಿದ್ದಾರೆ. ಅವನು ಧರ್ಮರಾಜ ತಿರುಗಿ ನೋಡ್ತಾ ಇದ್ದಾನೆ. ತಿರುಗಿ ಕಂಡನು ಭೂಮಿ ಭಾರದ ನೆರವಿಯನು, ತಿರುಗಿ ಕಂಡನು ಗಲ್ಲದಲ್ಲಿ ಕರವಿಟ್ಟರಸ ತಲೆದೂಗಿದನು, ಸುಯ್ದನು ಬೈದು ದುಷ್ಕೃತವಾ ಧರಣಿ ಸೇರಿದುದಗಿತರಿಗೆ, ಧರಣಿ ಸೇರಿದುದಗಿತರಿಗೆ ಕರಿತುರಗ ರಥವೇ ಮಗಿಲ್ಲ, ವಿಪಿನದ ಪರಿಭವನೆಗೆ ಇವರೇಕೆ ಬೆಸಗಳು ಭೀಮನೀನೆಂದ. ಧರ್ಮರಾಜ ಎಲ್ಲರನ್ನೂ ನಿಲ್ಲಿಸ್ತೇನ್ ಮಾಡ್ಕೊಂಡಿದ್ದಾನೆ. ಜನಗಳೆಲ್ಲ ಬರ್ತಾ ಇರೋ ಸದ್ದು ಕೇಳಿಸ್ತು. ಒಂದ್ಸಲ ತಿರುಗಿ ನೋಡ್ತಾನೆ, ಭೂಮಿ ಭಾರದ ನೆರವಿ ಅಂತ, ಭೂಮಿಯೇ ಕುಸ್ತು ಹೋಗ್ಬಿಡ್ಬೇಕು ಅಂಥ ಒಂದು ಜನಸಾಗರ ನೋಡ್ತಾ ಇದ್ದಾನೆ. ಗಲ್ಲದ ಮೇಲೆ ಕೈ ಇಟ್ಬಿಟ್ಟ, ತಲೆ ತೂಗ್ತಾ ಇದ್ದಾನೆ, ನಿಟ್ಟುಸಿರು ಬಿಡ್ತಾ ಇದ್ದಾನೆ. ಅವನಿಗೆ ತನ್ನ ಒಂದು ದುಷ್ಕೃತದ ಬಗ್ಗೆ, ದುರ್ವಿಧಿ ಬಗ್ಗೆ ಅವನಿಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಲ್ಲ, ನಮ್ಮ ರಾಜ್ಯವೆಲ್ಲ ಶತ್ರುಗಳಾದಂತಹ ಕೌರವರಿಗೆ ಸೇರಿತು. ನಮಗಿವತ್ತು ಆನೆ ಇಲ್ಲ, ಕುದುರೆಗಳಿಲ್ಲ, ರಥವಿಲ್ಲ, ಯಾವುದೇ ಒಂದು ಬಲವಿಲ್ಲ, ಜೊತೆಯಲ್ಲಿ ಯಾವುದೇ ಒಂದು ಸಂಪತ್ತಿಲ್ಲ. ಎಲ್ಲರನ್ನೂ ಕೂಡ ಈಗ ಕಾಡಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾವೇನೋ ವನವಾಸ ಮಾಡಬೇಕು. ನಮ್ಮ ಹಣೆ ಬರ ನಾವು ಪ್ರತಿಜ್ಞೆ ಮಾಡಿದ್ವಿ, ಯಾರು ಸೋಲ್ತಾರೋ ಅವರು ವನವಾಸ ಮಾಡಬೇಕು ಅಂತ. ಇಲ್ಲಿ ಬಂದಂತಹ ಈ ಒಂದು ಸಾವಿರಾರು ಜನಗಳಿಗೆ ಇವರಿಗೆಲ್ಲ ಯಾತಕ್ಕೆ ಕಾನನವಾಸದ ಕ್ಲೇಶ, ಏನಪ್ಪ ಇದು ಒಂದು ಅರ್ಥವಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಭೀಮನ್ ಕರೆಬಿಟ್ಟು, ಭೀಮಣ್ಣ ನೀನೇ ಸ್ವಲ್ಪ ಹೇಳಪ್ಪ, ಇವರಿಗೆಲ್ಲ ಬೇಡ ಅಂತ ಹೇಳಪ್ಪ ಅಂತ ಹೇಳ್ಬಿಟ್ಟು ಹೇಳೋಣ. ಭೀಮ ಅವರನ್ನು ಕೊಡ್ತು ಮಾತಾಡ್ತಾ ಇದ್ದಾನೆ. ನಿಲ್ಲಿರೈ ದ್ವಿಜನಿಕರ ಕಳುಹಿಸಿಕೊಳ್ಳಿರೈ, ನಿಲ್ಲಿರೈ ದ್ವಿಜನಿಕರ ಕಳುಹಿಸಿಕೊಳ್ಳಿರೈ, ಪುರವರ್ಗ ನೇಮವ ಕೊಳ್ಳಿರೈ, ಪರಿವಾರ ಮಕ್ಕಳ ತಂದೆ ಮೊದಲಾಗಿ, ಎಲ್ಲಿ ಮೆಳೆ ಮರಗಾಡು ಪಲ್ಲವ ಪುಲ್ಲ ಫಲ ಪಾನೀಯ ಪೂರಿತವೂ, ಅಲ್ಲಿರಾಯನ ಸಜ್ಜೆಯರ ಮನೆ ಎಂದನಾ ಭೀಮ. ಭೀಮ ಅವರನ್ನು ಕರೆದು ಹೇಳ್ತಾ ಇದ್ದಾನೆ, ಬ್ರಾಹ್ಮಣೋತ್ತಮರೇ, ನೀವೆಲ್ಲ ಬರ್ತಾ ಇದ್ದೀರಿ, ಸ್ವಲ್ಪ ನಿಂತ್ಕೊಂಡು ನನ್ನ ಮಾತು ಕೇಳಿ.
ಪುರಪ್ರಮುಖರೇ, ನೀವೆಲ್ಲ ಈಗ ಒಂದು ಸ್ವಲ್ಪ, ನಾವು ನಿಮಗೆಲ್ಲ ಇಷ್ಟು ದಿವಸ ರಾಜರಾಗಿದ್ವಿ, ಈಗ ದುರ್ಯೋಧನಿಗೆ ಹೋಗಿರ್ಬಹುದು, ನಮ್ಮ ಒಂದು ಸ್ವಲ್ಪ ಮಾತನ್ನು ಪಾಲನೆ ಮಾಡ್ರಪ್ಪ, ನಿನ್ನ ಪರಿವಾರವನ್ನ, ಮಕ್ಕಳನ್ನ, ತಂದೆ ತಾಯಿರನ್ನ ಎಲ್ಲರನ್ನೂ ಸ್ವಲ್ಪ ವಾಪಸ್ ಕರ್ಕೊಳ್ರಪ್ಪ, ನಮ್ಮ ಮಾತು ಕೇಳಿ ಅಂತಂದ. ಯಾರು ಕೂಡ ಒಪ್ತಾ ಇಲ್ಲ. ಅವಾಗ ಹೇಳ್ತಾ ಇದ್ದಾನೆ, ಸ್ವಾಮಿ ನಾವು ಹೋಗ್ತಾ ಇರೋದು ಎಲ್ಲೆಲ್ಲಿ ಬಿದಿರಿನ ಮೆಳೆಗಳಿದೆಯೋ ಗೊತ್ತಿಲ್ಲ, ಎಲ್ಲಿ ಮರವಿದೆ ಕಾಡಿದೆ ಗೊತ್ತಿಲ್ಲ, ಮತ್ತೆ ಪಲ್ಲವ ಫುಲ್ಲ ಫಲ, ಚಿಗುರುಗಳಿಂದ ಕೂಡ್ಕೊಂಡಂತಹ ಮರಗಳಲ್ಲಿ ಫಲಗಳಿರುತ್ತೆ, ಎಲ್ಲೋ ಸರೋವರದಲ್ಲಿ ನಾವು ನೀರು ಕುಡಿಬೇಕಾಗಿರುತ್ತೆ, ಮತ್ತೆ ಆ ಒಂದು ಜಾಗದಲ್ಲಿ ನಮ್ಮ ಒಂದು ನಿವಾಸ ಸ್ಥಾನವಾಗುತ್ತೆ. ಆದ್ದರಿಂದ ನೀವು ಇಷ್ಟು ದಿವಸ ರಾಜನ ಅರಮನೆಯ ಆಶ್ರಯದಲ್ಲಿ ಇದ್ರಲ್ಲ, ಇನ್ನು ಮುಂದೆ ಅರಮನೆ ಇರೋದಿಲ್ಲ, ಮರದಡಿಯಲ್ಲಿ ವಾಸ ಮಾಡಬಹುದು, ಬಿದಿರಿನ ಮೆಳೆ ಅಡಿಯಲ್ಲಿ ವಾಸ ಮಾಡಬಹುದು, ಅಥವಾ ಸರೋವರ ದಂಡೆ ಇರಬೇಕಾಗತ್ತೆ. ನಿಮ್ಗೆ ಅರ್ಥವೇ ಆಗ್ತಾ ಇಲ್ಲ ಕಾಡು ಅಂದ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವ್ಯಾರೂ ಕೂಡ ಬರಬೇಡಿ ಅಂತ ಹೇಳ್ಬಿಟ್ಟು ಬಹಳ ವಿನಯದಿಂದ ಹೇಳೋಣ. ಅವರು ಉತ್ತರ ಕೊಡ್ತಾ ಇದ್ದಾರೆ. ಅವನಿಪತಿ ಚಿತ್ತವಿಸೋ ಬಹಳಾರ್ಣವ ಹೋಗು, ಹಿಮಗಿರಿಯಲಿರೋ ಭೂವಿವರಗತಿಯಲಿ ಗಮಿಸು, ಗಾಹಿಸು ಗಗನ ಗಹ್ವರವ, ಯವಗೆ ನೀನೇ ಜೀವ, ನೀನೇ ವಿವಿಧ ಧನಗತಿ, ನೀನೇ ಮತಿ, ನೀನವಗಡಿಸಬೇಡ, ಅಗದ ಕೃಪೆ ಮಾಡು ಎಂದು ದಖಿಲ ಜನ. ಅವರು ಹೇಳ್ತಾ ಇದ್ದಾರೆ, ಇವತ್ತು ನಾವು ನಿಮ್ಮನ್ನೇ ರಾಜ ಅಂತ ತಿಳ್ಕೊಂಡಿರೋದು, ಅದನ್ನ ಅವನಿಪತಿ ಮಹಾರಾಜ, ದಯವಿಟ್ಟು ನಮ್ಮ ಭಿನ್ನಹವನ್ನ ಕೇಳಪ್ಪ. ಈಗ ನೀನು ಸಮುದ್ರ ದಂಡೆಗೆ ಹೋಗ್ತೀಯಾ, ಪರವಾಗಿಲ್ಲ, ಅಥವಾ ಹಿಮಾಲಯದ ತಪ್ಪಲಿಗೆ ಹೋಗ್ತೀಯಾ, ತೊಂದರೆ ಇಲ್ಲ, ಅಥವಾ ಎಲ್ಲೋ ಒಂದು ಪಾತಾಳ, ಒಂದು ಗುಹೆ, ಒಂದು ನೀರು ನೆಲದ ಒಳಗೆ ಎಲ್ಲೋ ಒಂದು ಗುಹೆ ಇದೆ, ಅಲ್ಲಿ ಹೋಗ್ತೀನಿ ಅಂತೀಯಾ, ಹೋಗು, ಅಥವಾ ಮಹಾ ದಟ್ಟ ಅಡವಿ, ಭಯಂಕರವಾದ ಕಾಡಿಗೆ ಹೋಗ್ತೀಯಾ, ಹೋಗು. ಆದ್ರೆ ನಮಗೆ ನೀನೇ ಜೀವ, ನಮ್ಮ ಪ್ರಾಣ ಯಾರು ಅಂದ್ರೆ ನೀನೇ, ಅಷ್ಟೇ ಅಲ್ಲ ನಮ್ಮ ಸಂಪತ್ತು ಅಂದ್ರೆ ನೀನೇ, ನಮಗೆ ಗತಿಯು ನೀನೇ, ಮತಿ ಅಂದ್ರೆ ನಮಗೆ ಏನಾದ್ರು ನಿರ್ದೇಶ ಮಾಡೋನು, ಏನ್ ಮಾಡ್ಬೇಕು ಅಂತಂದ್ರೆ ನೀನೇ ನಮಗೆ ಹೇಳ್ಬೇಕು. ಆದ್ದರಿಂದ ದಯವಿಟ್ಟು ನಮ್ಮನ್ನ ನೀನು ಅವಗಡಿಸಬೇಡ, ತಿರಸ್ಕರಿಸಬೇಡ, ನಮ್ಮನ್ನು ವಿರೋಧಿಸಬೇಡ, ದಯವಿಟ್ಟು ನೀನು ಕೃಪೆ ಮಾಡು, ನಾವು ನಿಮ್ ಜೊತೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಜನರೆಲ್ಲರೂ ಕೂಡ ಹಿಂಬಾಲಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಅದನ್ನು ಕೇಳಿಬಿಟ್ಟು ಧರ್ಮರಾಜನ ಕಣ್ಣಲ್ಲಿ ದಳ 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 ನೀರಿಳಿಯೋಕೆ ಶುರು ಆಗ್ಬಿಡ್ತು. ತುಂಬಿದನು ಕಂಬನಿಯನು, ತುಂಬಿದನು ಕಂಬನಿಯನು, ಅಕಟ ವಿಡಂಬಿಸಿತೆ ವಿಧಿಯನ್ನನು, ಇನಿಬರ ನಂಬಿಸುವ ಪರಿಯಂತೂ ವಾಸನಗ್ರಾಸ ವಾಸದಲ್ಲಿ ತುಂಬಿಸಿರಿಗೆಡಹಿಯೊಳು ಅಲಕುಮಿಯ ಮುಂಬಿಗನೊಳು ಅಪದೆಸೆಯ ಕುಂತನ ಚುಂಬಿಗನೊಳು ಅಪದೆಸೆಯ ಕುಂತದ ಚುಂಬಿಗನೊಳು ಏನುಂಟು ಫಲ ಎಂದರಸ ಬಿಸು ಸುಯ್ದ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ, ನನ್ನನ್ನ ವಿಧಿ ಇಷ್ಟು ವಿಡಂಬನೆ ಮಾಡ್ತಾ ಇದೀಯಾ, ಇಷ್ಟು ಅಪಹಾಸ ಮಾಡ್ತಾ ಇದೀಯಾ, ಏನಪ್ಪ, ಇಷ್ಟೋ ಜನರನ್ನು ನಾನು ನಂಬಿಸೋದು ಹೇಗೆ? ನಂಬಿಸೋದೇನೋ ಅವರಿಗೆಲ್ಲ ವಿಶ್ವಾಸ ಬರೋ ಹಾಗೆ ನಡ್ಕೊಳ್ಳೋದು ಹೇಗೆ? ಯಾಕೆ ಅಂತಂದ್ರೆ ಕಾಡಲ್ಲಿ ಇವರಿಗೆಲ್ಲ ಬಟ್ಟೆ ಬೇಕು, ಮತ್ತೆ ಆಹಾರ ಬೇಕು, ವಾಸಕ್ಕೆ ಜಾಗ ಬೇಕು.
ನನಗೆ ವಾಸಕ್ ಜಾಗ ಎಲ್ಲಿದೆ ಗೊತ್ತಿಲ್ಲ, ಕಾಡಲ್ಲಿ ಯಾವ ಮರದಡಿ ನಿಂತ್ಕೋಬೇಕೋ ಗೊತ್ತಿಲ್ಲ, ಇವರನ್ನೆಲ್ಲ ಕರ್ಕೊಂಡೋಗಿ ನಾನು ಏನು ಮಾಡಲಿ? ಅಲ್ಲಪ್ಪ, ಈಗ ಏನಾಗಿದೆ ಅಂತಂದ್ರೆ ನನಗೆ ತುಂಬಿ ಸಿರಿ ಕೆಡಹಿಯೋಳು ಅಂತ ಹೇಳ್ತಾ ಇದ್ದಾನೆ. ನನಗೆ ಸಮೃದ್ಧವಾದಂತಹ ಸಂಪತ್ತಿತ್ತು, ಎಲ್ಲವನ್ನೂ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಈಗ ಅಪಲಕ್ಷ್ಮಿಯ ನಾನು ದರಿದ್ರ ಲಕ್ಷ್ಮಿ, ಜ್ಯೇಷ್ಠಾಲಕ್ಷ್ಮಿಯನ್ನು ನಾನು ಮುಂದಿಟ್ಕೊಂಡು ನಡೀತಾ ಇದ್ದೀನಿ. ನನ್ನ ಮುಂದೆ ಜ್ಯೇಷ್ಠಾಲಕ್ಷ್ಮಿ ಇದ್ದಾಳೆ, ಬೆನ್ನಿಗೆ ಕಟ್ಕೊಂಡ್ಬಿಟ್ಟಿದ್ದೀನಿ ಜ್ಯೇಷ್ಠಾಲಕ್ಷ್ಮಿಯನ್ನ. ಮತ್ತೆ ಅಪದಸೆ ದುರದೃಷ್ಟ ಅನ್ನೋದು ನನ್ನನ್ನು ಪೂರ ಆವರಿಸ್ಕೊಂಡ್ಬಿಟ್ಟಿದೆ, ಅದು ಇರೀತಾ ಇದೆ. ಹೇಳ್ತಾ ಇದ್ದಾನೆ, ಅಪದಸೆಯ ಕುಂತದ ಚುಂಬಿಗನುಂಟು, ಅದು ನನ್ನನ್ನು ಇರೀತಾ ಇದೆ. ನನಗೆ ಈ ತರಹ ಒಂದು ದುರದೃಷ್ಟವಿದೆಯಲ್ಲ, ನನ್ನನ್ನ ಬಂದು ಇವರೆಲ್ಲ ಅನುಸರಿಸ್ತೀನಿ ಅಂತಾರಲ್ಲ, ನನ್ನ ಜೊತೆಯಲ್ಲಿ ಇರ್ತೀವಿ ಅಂತಾರಲ್ಲ, ಇವರು ಏನಾಗತ್ತೆ, ಇವರು ಹೇಗೆ ನಿರ್ವಹಿಸ್ತಾರೆ, ಅರ್ಥವೇ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಬಹಳ ನಿಟ್ಟುಸಿರು ಬಿಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಧೌಮ್ಯರಿಗೆ ಬಹಳ ಆಶ್ಚರ್ಯವಾಯಿತು. ಮಹಾರಾಜ, ನೀನ್ ಯಾಕೆ ಇಷ್ಟು ದುಃಖ ಪಡ್ತಾ ಇದೀಯಾ?